ಇಲ್ಲಿ ಕಲಬುರಗಿಯಲ್ಲಿ ಪ್ರಬುದ್ಧ ಅಕಾಡೆಮಿ ಸುಮಾರು ಒಂದು ತಿಂಗಳು ಮುಂಚೆನೂ ನಾವಿಲ್ಲಿ ವಿಸಿಟ್ ಮಾಡಿದ್ವಿ. ಏನಂತಂದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು KKRDBಯಿಂದ 500 ಜನ ಸ್ಟೇ ಫಂಡ್ ಅಂದರೆ ಫ್ರೀ ಕೋಚಿಂಗು KS ಮತ್ತು IASಗೆ ಫ್ರೀ ಕೋಚಿಂಗ್ಗೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರು ಸುಮಾರು 500 ಜನಕ್ಕೆ ಕೋಚಿಂಗ್ ಸೆಲೆಕ್ಟ್ ಆಗಿರೋಂಥವ್ರಿಗೆ ಇವರು ಸ್ಟೇ ಫಂಡ್ ಕೊಡ್ತೀನಿ ಅಂತೇಳಿ ನೋಟಿಫಿಕೇಶನ್ ಮೆನ್ಷನ್ ಮಾಡಿದರು. ಅದಾದಮೇಲೆ ಇವರು ನೋಟಿಫಿಕೇಶನ್ ಮಾಡಿದಾದ್ಮೇಲೆ ಎಲ್ಲ ಸೆಲೆಕ್ಟ್ ಆದಮೇಲೆ ಅಡ್ಮಿಷನ್ಸ್ ಆದಮೇಲೆ ಇವರು ಸ್ಟೇ ಫಂಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಇಲ್ಲಿ 500 ಜನ ಇರೋ ಕಡೆ 50 ಜನ ಇಲ್ಲ. ಇಲ್ಲಿ ಒಬ್ಬರಿಗೆ 48,000 ಅಂತ ಹೇಳ್ಬಿಟ್ಟು ಇವರು 500 ಜನಕ್ಕೆ ಸುಮಾರು 5 ಕೋಟಿ ಫಂಡ್ ರಿಲೀಸ್ ಆಗಿದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು KKRDBಯಿಂದ. ಇವತ್ತು ಸ್ಟೇ ಫಂಡ್ ಕೊಡ್ತಾ ಇಲ್ಲ ಅಂತ ಹೇಳಿನೇ ಇಲ್ಲಿ ಯಾರು ಸ್ಟೂಡೆಂಟ್ಸು ಕ್ಲಾಸ್ಗೆ ಬರ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಗೆ ಇಲ್ಲಿ ಒಂದು ಬಿಲ್ಡಿಂಗ್ ಕೂಡ 30 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇದೇನು ಕಲಬುರಗಿಯಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಲ್ಲ, ಸುಮಾರು ಒಂದು 8-10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಹೋಗ್ಬೇಕಂತಂದ್ರೆ ಡೈಲಿ 100-200 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಆದರೆ ಒಂದು ತಿಂಗಳಲ್ಲಿ 3-4 ಸಾವಿರ ಖರ್ಚು ಮಾಡಬೇಕು ಅಂತಂದರೆ ಎಷ್ಟು ಮಟ್ಟಿಗೆ ಸಾಧ್ಯ ಇದು? ಇವತ್ತು ನಾಳೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಬುದ್ಧ ಅಕಾಡೆಮಿಯಲ್ಲಿ ಫ್ರೀ ಕೋಚಿಂಗ್ದು ಸ್ಟೇ ಫಂಡ್ ಕಂಪಲ್ಸರಿ ಕೊಡಬೇಕು. ಈವನ್ ಇಲ್ಲಿ ಬುಕ್ಸ್ ಕೂಡ ಕೊಡ್ತಾ ಇಲ್ಲ, ಬುಕ್ಸು ಕೊಟ್ಟಿಲ್ಲ. ಈ ಒಂದು ಏನು ಫೆಸಿಲಿಟೀಸು ಇಲ್ಲ. ಯಾಕೆ ಅಂತಂದರೆ ಈ ಒಂದು ಏನು ಸಿಟಿ ಒಳಗಡೆ ಇಲ್ಲ, ಒಂದು ಬಿಸ್ಕೆಟ್ ಕೂಡ ಸಿಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಬುದ್ಧ ಅಕಾಡೆಮಿ ಇದೆ. ಇದನ್ನ ಸೀರಿಯಸ್ ಆಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ಗೂ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಸ್ಟೂಡೆಂಟ್ಸ್ ಸ್ಟೇ ಫಂಡ್ ನೋಟಿಫಿಕೇಶನ್ ಕೊಡ್ತೀನಿ ಅಂತಂದ್ಮೇಲೆ ನೀವು ಯಾಕೆ ಕೊಡ್ತಾ ಇಲ್ಲ? ಇಲ್ಲಿರೋಂಥ ಒಂದು IAS ಅಧಿಕಾರಿಗಳು ಅಷ್ಟೇ, ಮತ್ತೆ ಅಲ್ಲಿ JDನೂ ಅಷ್ಟೇ, ಒಂದು ಚೂರು ಇವ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿಂದ ಒಂದು ಡಿಪಾರ್ಟ್ಮೆಂಟಿಗೆ ಒಂದು ಲೆಟರ್ ಕಳ್ಸೋದಕ್ಕೂ ಅವರಿಗೆ ಟೈಮ್ ಇಲ್ಲ, ಅಷ್ಟು ಸೀರಿಯಸ್ನೆಸ್ ತಗೊಂಡಿಲ್ಲ ಅಂತಂದ್ರೆ ಇಲ್ಲಿರೋಂಥ ಕಮಿಷನರ್ ಏನಕ್ಕಿದ್ದಾರೆ DC ಅವ್ರಿಗೆ ಗೊತ್ತಾಗ್ತಿಲ್ಲ. ಜನಸಾಮಾನ್ಯರ ಬಗ್ಗೆ ಇವ್ರೇನು ಕಷ್ಟಪಟ್ಟು ಓದಿದಾರ ಇಲ್ಲ, ಅವ್ರ ಹತ್ರ ನಾವು ಹೋಗಿ ಜಗಳ ಮಾಡಿದ್ರು ಕೂಡ ಅವ್ರು ಹೆಂಗೆ ಕೇಳಿದ್ರು ಕೂಡ ತುಂಬ ಸತಿ ಮನವಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ನೀವು ಡಿಪಾರ್ಟ್ಮೆಂಟಿಗೆ ಲೆಟ್ರ್ ಕಳಿಸಿ ಇವರಿಗೆ ಸ್ಟೇ ಫಂಡ್ ಕೊಡಿ ಅಂತೇಳಿ. ಆದರೆ ಇಲ್ಲಿವರೆಗೂ ಆ ಕೆಲಸ ಆಗಿಲ್ಲ. ನಾವು ಇದನ್ನ ಸೀರಿಯಸ್ ಆಗಿ ತೊಗೊಂಡು ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳಿಗೆ ಆಸೆ ಅಂತೂ ತೋರ್ಸಕ್ಕೆ ಹೋಗಬೇಡಿ. ಫ್ರೀ ಕೋಚಿಂಗ್ ಕೊಡ್ತೀನಿ, ಫ್ರೀ ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳಿ ಆಸೆ ಮಾತ್ರ ತೋರ್ಸಕ್ಕೆ ಹೋಗಬೇಡಿ. 500 ಜನದಲ್ಲಿ ಇಲ್ಲಿ 50 ಜನ ಇಲ್ಲ ಅಂತಂದರೆ ನೀವು ಏನಕ್ಕೆ ಎಕ್ಸಾಮ್ ನಡೆಸ್ತೀರಾ? ಎಕ್ಸಾಮ್ ನಡೆಸಬೇಕು ಅಂತಂದರೆ ಪ್ರೋಸೆಸ್ ಇರುತ್ತೆ, ಅದಕ್ಕೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀರಾ? ಮತ್ತು ಇವರೆಲ್ಲ ಎಕ್ಸಾಮ್ಸ್ ಬರೆದು ಅವ್ರು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಎಕ್ಸಾಮ್ ಬರೆದಿರ್ತಾರೆ, ಮತ್ತೆ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಾರೆ, ಅದಾದಮೇಲೆ ಅಡ್ಮಿಷನ್ ಬರ್ತಾರೆ. ಇಲ್ಲಿ ನೋಡಿದ್ರೆ ಏನು ಫೆಸಿಲಿಟೀಸ್ ಇಲ್ಲ. ಮತ್ತು ಸ್ಟೇ ಫಂಡ್ ತುಂಬ ಇಂಪಾರ್ಟೆಂಟ್. ಸ್ಟೇ ಫಂಡ್ ಬೇಕಾಗಿರೋದು ಸ್ಟೂಡೆಂಟ್ಸ್ಗೆ. ಆ ಸ್ಟೇ ಫಂಡ್ಗೋಸ್ಕರ ಇವತ್ತು ಸ್ಟೇ ಫಂಡ್ ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಒಂದು ಇಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಆದರೂ ಆಗುತ್ತೆ. ಇಲ್ಲ ನೀವು ಸ್ಟೇ ಫಂಡ್ ಕೊಡೋಕ್ಕಾಗಲ್ಲ, ಇಲ್ಲಿ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಏನಾದರೂ ಕೊಡಬೇಕಾಯ್ತು, ಒಂದು ಕ್ಯಾಂಟೀನ್ ಇಲ್ಲ. ಈ ಥರ ಎಲ್ಲ ಫೆಸಿಲಿಟೀಸ್ ಏನು ಇಲ್ಲದೆ ಇರೋದ್ರಿಂದ ಈ ಒಂದು ಪ್ರಬುದ್ಧ ಅಕಾಡೆಮಿ ಸಂಪೂರ್ಣವಾಗಿ ಏನು ಫ್ರೀ ಕೋಚಿಂಗ್ ಕೊಡ್ತಾ ಇರೋಂಥದ್ದು ಸಂಪೂರ್ಣವಾಗಿ ಇದು ಯಾವ ವಿದ್ಯಾರ್ಥಿಗಳಿಗೂ ಯೂಸ್ ಆಗ್ತಾ ಇಲ್ಲ. ಇದನ್ನ ಖಂಡಿಸಿ ನಾಳೆ ನಾವು ಜಗತ್ ಸರ್ಕಲ್ನಿಂದ ನಾವು DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಸರ್ಕಾರದಲ್ಲಿರುವ 7,84,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಮತ್ತು KPSCಯಲ್ಲಿ ಆಗಿರುವಂಥ ಹಗರಣಗಳನ್ನು ತನಿಖೆ ಮಾಡಬೇಕು. ಮತ್ತು ಈ ಒಂದು ನಮ್ಮ ಕಲಬುರಗಿಯಲ್ಲಿ ಇವಾಗ ಒಂದು ಡಿಜಿಟಲ್ ಲೈಬ್ರರಿ ಬೇಕು, ತುಂಬ ಇಂಪಾರ್ಟೆಂಟು. ಈಗ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಯಾವ ರೀತಿ ನಾವು ಆಗ್ರಹ ಮಾಡಿದ್ದೀವಿ, ಅದನ್ನು ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇ ರೀತಿ ಕಲಬುರಗಿಯಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಇರಬೇಕು. ಅದ್ರ ಜೊತೆಲಿ ಒಂದು IT-BT ಕಂಪ್ನಿ ಬರಬೇಕು. IT-BT ಕಂಪನೀಸು ಮತ್ತು ಇಂಡಸ್ಟ್ರೀಸು ಕಲಬುರಗಿಯಲ್ಲಿ ಓಪನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಇರೋಂಥ ಯುವಕರಿಗೆ, ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಗೌರ್ಮೆಂಟ್ ಜಾಬ್ಗೆ ಅಂತ ನಂಬ್ಕೊಂಡವ್ರು ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನೋದೇ ಇಲ್ಲ. ಹಂಗಾಗಿ ಸೆಕೆಂಡ್ ಆಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ, ಅಂದರೆ ಸರ್ಕಾರ ಈ ಒಂದು ನಮ್ಮ ಬೇಡಿಕೆಗಳನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಈ ನಮ್ಮ ಬೇಡಿಕೆಗಳನ್ನು ಅವರು ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ನಾವು ಈ ಹೋರಾಟ ಮಾಡ್ತಾ ಇರೋವಂಥದ್ದು. ಈ ಹೋರಾಟಕ್ಕೆ ಪ್ರಬುದ್ಧ ಅಕಾಡೆಮಿಯಲ್ಲಿರೋಂಥ ಎಲ್ಲ ಆಸ್ಪಿರೆಂಟ್ಸು ಮತ್ತು ಈ ಒಂದು ಕಲಬುರಗಿಯಲ್ಲಿರೋಂಥ ಆಸ್ಪಿರೆಂಟ್ಸು, ಬೀದರು, ರಾಯಚೂರು, ಯಾದಗಿರಿ, ಬಳ್ಳಾರಿ, ಧಾರವಾಡ, ಬಿಜಾಪುರ ಎಲ್ಲ ಕಡೆಯಿಂದ ಈ ಒಂದು ನಾಳೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಇದು ನಿಮಗೋಸ್ಕರ ಮಾಡ್ತಾ ಇರೋಂಥ ಹೋರಾಟ, ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರೋಂಥ ಹೋರಾಟ. ಮತ್ತು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದನ್ನು ಒಂದ್ಸತಿ ಯೋಚನೆ ಮಾಡಿ. ಇವತ್ತು ಒಂದು ಟೈಮ್ ಊಟಕ್ಕೋಸ್ಕರ ನೀವು 2 ದಿನ 3 ದಿನಕ್ಕೆ ಒಂದ್ಸತಿ ಇಲ್ಲಿ ಮನೆಯಿಂದ ಊಟ ಕಳಿಸ್ತಾರೆ. ಕಲಬುರಗಿಲ್ಲ ನೋಡಿದ್ದೀನಿ ಬಸ್ಸಲ್ಲಿ. ಆ ಒಂದಿನ ಕಳ್ಸೋಂಥ ಊಟ 2-3 ದಿನ ಇಟ್ಕೊಂಡು ಊಟ ಮಾಡ್ತಾ ಇರೋಂಥ ಪರಿಸ್ಥಿತಿಗೆ ಸರ್ಕಾರ ತೊಗೊಂಬಂದಿದೆ. ಇದನ್ನು ಸರ್ಕಾರ ಸೀರಿಯಸ್ ಆಗಿ ತೊಗೊಂಡು ನೋಟಿಫಿಕೇಶನ್ ಮಾಡಿ ಇವರಿಗೆ ಸ್ಟೇ ಫಂಡ್ ಕೊಡೋದಾಗಿರ್ಬೋದು, ಬೇರೆ ಎಲ್ಲ ಸಮಸ್ಯೆಗಳನ್ನು ಮಾಡೋ ತನಕ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಹೋರಾಟ ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಈ ಹೋರಾಟಕ್ಕೆ ಭಾಗಿಯಾಗಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.